ತುಂಬ ಬೇಜಾರಾದಾಗ ನಾನು ಬರುವಂತಹ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ನಾನು ನಿಮ್ಗಿವತ್ತು ಈ ವಾರದ ದೇವಸ್ಥಾನದಲ್ಲಿ ಈ ದೇವಸ್ಥಾನವನ್ನು ತೋರಿಸುತ್ತಾ ಇಲ್ಲಿನ ಅತಿ ಪುರಾತನವಾದ ಕಥೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ನಿಮ್ಮ ಭಾವಜೀವಿ ಭಾವನಾ. ಸೊ ಈ ದೇವಸ್ಥಾನ 1000 ವರ್ಷಗಳ ಕಾಲ ಹಳೆಯದಾದ ದೇವಸ್ಥಾನ. ಇದು 7 ಬಾಗಿಲುಗಳನ್ನು ಹೊಂದಿರುವಂತಹ ತುಂಬ ಸುಂದರವಾದಂತಹ ಕೆತ್ತನೆಗಳನ್ನು ಕೂಡಿರುವಂತಹ ದೇವಸ್ಥಾನ ಕೂಡ ಹೌದು. ಸೊ ಈ ದೇವಸ್ಥಾನ ನಾವು ಮೊದಲು ನೋಡುವಂತಹ ದೇವರು ಶ್ರೀ ರಾಮ ಹಾಗೂ ಸೀತೆಯನ್ನು ಹೊಂದಿರುವಂತಹ ದೇವಸ್ಥಾನ. ಅದನ್ನು ನೋಡಿ ಪಕ್ಕದಲ್ಲಿರುವ ಬೆಟ್ಟವನ್ನು ಹತ್ತಿ ಹೋದರೆ ಮೊದಲಿಗೆ ನಾವು ನೋಡುವಂತಹ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬಹು ಸುಂದರವಾಗಿರುವಂತಹ ದೇವಸ್ಥಾನ ಕೂಡ ಇದು. ಇಲ್ಲಿನ ಬೆಟ್ಟದ ಮೇಲೆ ನಿಂತರೆ ಅರ್ಧ ಬೆಂಗಳೂರನ್ನು ಕೂಡ ನಾವು ನೋಡಬಹುದು. ನಂತರ ಕಾಡಿನಲ್ಲಿ ಪ್ರಕೃತಿಯ ಮಧ್ಯೆ ಒಂದು 3 ಕಿಲೋಮೀಟರ್ ನಡೆಯುತ್ತಾ ಹೋದಂತೆ ಸ್ವರ್ಗ ಅನುಭವದ ಜೊತೆಗೆ ನಾವು ಮೊದಲಿಗೆ ನೋಡುವಂತಹ ಚಕ್ರಕೋಟೆ. ಇದನ್ನು ಸುತ್ತಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಇಷ್ಟಾರ್ಥವೆಲ್ಲ ನೆರವೇರುತ್ತದೆ ಎಂದು ಇಲ್ಲಿನ ಜನ ಹೇಳ್ತಾರೆ. ಅದನ್ನು ನೋಡಿ ನಾವು ಮುಂದೆ ಬಂದರೆ ಶ್ರೀ ವೀರಾಂಜನೇಯ, ಗಣಪತಿ ಹಾಗೂ ಶಿವನ ವಿಗ್ರಹಗಳನ್ನು ಕೂಡ ಇಲ್ಲಿ ಕಾಣಬಹುದು. ನಂತರ ಸ್ವಾಮಿಗಳು ಜೀವಂತವಾಗಿರುವಂತಹ ಸಮಾಧಿ ಗದ್ದುಗೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಅನಂತರ ಬೆಟ್ಟದ ದಾರಿಯಲ್ಲಿ ಸಾಗಿದ್ದಂತೆ ಮೊದಲಿಗೆ ನಾವು ನೋಡಿದಂತಹ ಶ್ರೀ ಸುವರ್ಣಮುಖಿ ದೇವಸ್ಥಾನ ಕಲ್ಯಾಣಿ ಅತಿ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ದೇವಸ್ಥಾನ. ಈ ಕಲ್ಯಾಣಿಗೂ ಹಾಗೂ ಮಹಾಭಾರತದ ಕಥೆಗೂ ಒಂದು ಅವಿನಾಭಾವ ಸಂಬಂಧವಿದೆ. ಇದು ಸುವರ್ಣಮುಖಿಯ ನದಿಯ ಉಗಮ ಸ್ಥಾನ ಕೂಡ ಹೌದು. ಪರೀಕ್ಷಿತ ರಾಜನನ್ನ ಸರ್ಪರಾಜ ಕೊಂದಿರ್ತಾನೆ. ಪರೀಕ್ಷಿತ ರಾಜನ ಮಗ ಅಂದ್ರೆ ಜನಮೇಜಯನನ್ನು ಎಲ್ಲಾ ಸರ್ಪವನ್ನು ಕೊಲ್ಲೋದಕ್ಕಾಗಿ ಒಂದು ಸರ್ಪಯಾಗವನ್ನು ಮಾಡುತ್ತಾನೆ. ಸೊ ಸರ್ಪಯಾಗ ಮಾಡಿದ್ದಕ್ಕಾಗಿ ಜನಮೇಜಯನಿಗೆ ಒಂದು ಚರ್ಮ ರೋಗ ಅಂದ್ರೆ ಕುಷ್ಠರೋಗ ಬರುತ್ತದೆ ಅಂತೆ. ಆ ಕುಷ್ಠರೋಗ ಪರಿಹಾರಕ್ಕಾಗಿ ಜನಮೇಜಯನು ಸುಮಾರು ತೀರ್ಥಯಾತ್ರೆಗಳನ್ನು ಸುತ್ತುತ್ತಾ ಹೋದಂತೆ ಇಲ್ಲಿಗೆ ಬರುತ್ತಾನೆ. ಅವನ ಜೊತೆ ಬಂದಿದ್ದಂತಹ ನಾಯಿಗೂ ಕೂಡ ರೋಗವಿರುತ್ತದೆ. ಆ ನಾಯಿ ಬಾಯಾರಿಕೆಯಿಂದ ನೀರು ಕುಡಿಯಲು ಹೋಗಿ ಈ ಕಲ್ಯಾಣಿ ಒಳಗೆ ಬಿದ್ದು ಬಿಡುತ್ತದೆ. ಕಲ್ಯಾಣಿಯಿಂದ ಮೇಲೆದ್ದು ಬಂದು ಆ ಮೈ ಕೊಡುವಿದಾಗ ಆ ನೀರ ಹನಿಗಳು ರಾಜನ ಮೇಲೆ ಬಿದ್ದು ಆ ನೀರ ಹನಿಗಳು ಬಂಗಾರದ ಬಣ್ಣಕ್ಕೆ ತಿರುಗುತ್ತದೆಯಂತೆ. ಆಗ ಆ ರಾಜನಿಗೆ ಆಶ್ಚರ್ಯವಾಗಿ ಅವನು ಕೂಡ ಈ ಕಲ್ಯಾಣಿಯಲ್ಲಿ ಮುಳುಗಿದಾಗ ಅವನ ಪಾಪ ಕರ್ಮಗಳು ಕಳೆದು ದೋಷ ಮುಕ್ತನಾಗಿ ಅವನಿಗಿದ್ದ ಚರ್ಮದ ಕಾಯಿಲೆ ಕುಷ್ಠರೋಗ ವಾಸಿಯಾಗಿ ಅವನು ಚೆನ್ನಾಗಾದ ಎಂದು ಇಲ್ಲಿನ ಪುರಾಣ ಕಥೆಗಳು ಹೇಳುತ್ತವೆ. ಇಲ್ಲಿ ಅಮಾವಾಸ್ಯೆ ಹಾಗೂ ಪೌರ್ಣಮಿಯ ದಿನದಂದು ಹಾಗೂ ವಾರಾಂತ್ಯದ ದಿನದಂದು ಬಹು ಹೆಚ್ಚು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಹಾಗೂ ಈ ಕಲ್ಯಾಣಿಯ ಮಧ್ಯಭಾಗದಲ್ಲಿ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವರು ಕೂಡ ನೆಲೆಸಿದ್ದಾರೆ. ಇಲ್ಲಿ ಮಂಗಳಮುಖಿಯರಿಗೂ ಕೂಡ ಈ ದೇವಸ್ಥಾನ ಒಂದು ನಂಟಿದೆ ಎಂದು ಹೇಳುತ್ತಾರೆ. ಹಾಗೆ ವರ್ಷಕ್ಕೊಮ್ಮೆ ಈ ಕಲ್ಯಾಣಿಯಲ್ಲಿರುವ ನೀರನ್ನೆಲ್ಲ ತೆಗೆದು ಶ್ರೀ ಉದ್ಭವ ಆಂಜನೇಯ ಸ್ವಾಮಿಗೆ ಅಲಂಕಾರ ಅಭಿಷೇಕಗಳನ್ನು ನೆರವೇರಿಸುತ್ತಾರೆ. ಈ ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು.